ವೃಷಭ ರಾಶಿಯಲ್ಲೇ ಗುರುವಿನ ಸಂಚಾರ. ಆದರೆ ರಾಶ್ಯಾಧಿಪತಿ ಆದಂತವನು ಉಚ್ಚ ಕ್ಷೇತ್ರದ ಸ್ಥಿತನಾಗಿದ್ದಾನೆ. ಯಾವಾಗ ಆ ರಾಶ್ಯಾಧಿಪತಿ ಚೆನ್ನಾಗಿರ್ತಾನೋ, ಖಂಡಿತವಾಗ್ಲೂ ನೀವು ಏನೇ ಒಂದು ಕೆಲಸ ಕಾರ್ಯ ಅಂದ್ಕೊಂಡ್ರು ಸಹ ದೈಹಿಕವಾಗಿ ಬೇಗ ಮುಂದಕ್ಕೋಗಿ ಅದನ್ನ ನಿರ್ಧಾರ ಮಾಡಿ ಆ ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗಿ ಕಾಣುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದ್ರೆ ಒಂದು ವಿಚಾರ ಏನಂದ್ರೆ, ಗುರು ಭಗವಾನರು ರಾಶಿಯಲ್ಲಿ ಸ್ಥಿತರಾದಾಗ ಸ್ವಲ್ಪ ತಿರುಗಾಟ, ಏನೋ ಒಂದು ಕಾಲ ಹರಣ ಮಾಡುವಂಥದ್ದು. ಹರಣ ಮಾಡಿದರೂ ಪರವಾಗಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ, ಜಯಶೀಲರಾಗೋದು ಅತಿ ಮುಖ್ಯವಾಗುತ್ತೆ. ಖಂಡಿತ ಅಂತಹ ವಿಚಾರಗಳಲ್ಲಿ ನಿಮ್ಮ ಅತಿ ಹೆಚ್ಚಿನ ಶುಭಫಲಗಳನ್ನ ಕಾಣ್ತೀರಾ. ಇನ್ನ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಅದನ್ನ ಹೊರತುಪಡಿಸಿದ್ರೆ ನಿಮ್ಮ ಎಲ್ಲ ವಿಚಾರಗಳಲ್ಲೂ ಅತ್ಯಂತ ಶುಭಫಲಗಳನ್ನು ಕಾಣ್ತೀರಾ. ಇನ್ನು ಮುಂದಿನ 10-15 ದಿವಸಗಳಲ್ಲಿ ನಿಮಗೆ ಅತಿ ಹೆಚ್ಚಿನ ಶುಭಫಲಗಳೂ ಸಹ ಕಾಣುತ್ತೆ, ಗುರುವಿನ ಬಲವೂ ಸಹ ಸಿಗುತ್ತೆ. ಎಲ್ಲ ವಿಚಾರದಲ್ಲೂ ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣುವಂತ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾಗಿರುವಂತದ್ದು ಪ್ರಮುಖವಾಗಿ ವಿನಾಯಕನ ಸ್ಮರಣೆ ಜೊತೆಗೆ ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು. ಸೋಮವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ.